ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಓಂ ನಗರ ಬಡಾವಣೆಯ ಹತ್ತಿರ ಇರುವ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡವರ ಗೃಹ ಕಚೇರಿಯಲ್ಲಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನ ನಿಮಿತ್ತವಾಗಿ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ನಿಮಿತ್ತವಾಗಿ ರಕ್ತದಾನ, ನೇತ್ರ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡು ಮತ್ತು ಮಾಜಿ MLC ಆದ ಅಮರನಾಥ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಕಲಬುರಗಿ ನಗರದ ಓಂ ನಗರ್ ಬಡಾವಣೆಯಲ್ಲಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡವರ ಗೃಹ ಕಚೇರಿಯಲ್ಲಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕದ ನಿಮಿತ್ತವಾಗಿ ರಕ್ತದಾನ, ನೇತ್ರ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಭಾರತ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಬಸವರಾಜ ಮತ್ತಿಮಡು ಹಾಗೂ ಮಾಜಿ MLC ಅಮರನಾಥ್ ಪಾಟೀಲ್ ಸೇರಿದಂತೆ ಅನೇಕರು ಸೇರಿ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡು ಅವರು ಪತ್ನಿ ಜಯಶ್ರೀ ಮತ್ತಿಮೂಡು ಅವರು ರಕ್ತದಾನ ಮಾಡುವ ಮುಖಾಂತರ ರಕ್ತದಾನಕ್ಕೆ ಚಾಲನೆ ನೀಡಿದ್ರು. ಶ್ರೀ ಸಿದ್ಧಲಿಂಗೇಶ್ವರ ಕಣ್ಣಿನ ಆಸ್ಪತ್ರೆಯಿಂದ ಕಣ್ಣು ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡು ಅವರು ಗ್ರಾಮೀಣ ಮತಕ್ಷೇತ್ರದಲ್ಲಿ ಬರುವ ಎಲ್ಲರೂ ರಕ್ತದಾನ ಹಾಗೂ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ರಕ್ತದಾನ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ MLC ಅಮರನಾಥ್ ಪಾಟೀಲ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಮರನಾಥ್ ಗೌಡ್ರೆ, ಮಂಡಲಿನ ಅಧ್ಯಕ್ಷರಾದಂಥ ಗಂಗಾಪೌಡ್ರೆ, ಸಿದ್ದನಗೌಡ ದಮ್ಮೂರವರೇ, ರೋಣಸಿದ್ದಪ್ಪ ಮುಲಿಗೆ ಸೌಕಾರ್ ಅವರೇ ಮತ್ತು ಅನೇಕ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇವತ್ತು ಬ್ಲಡ್ ಡೊನೇಟ್ ಕೊಡ್ತಕ್ಕಂಥದ್ದು ಮತ್ತು ಹೆಲ್ತ್ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಹಮ್ಮಿಕೊಂಡಿದ್ದೇವೆ. ಇವತ್ತು ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 75ನೇ ವರ್ಷ ಹುಟ್ಟುಹಬ್ಬಲ್ಲ, ನಾವು 75 ಹಿಡ್ಕೊಂಡು 100 ತನ ಇವತ್ತು ಹೆಲ್ತ್ ಕ್ಯಾಂಪ್ನಲ್ಲಿ ಕೊಡ್ತಕ್ಕಂಥ ಕೆಲಸ ನಾವು ಹೈಕೊಂಡಿದ್ದೇವೆ. ಇವತ್ತು ಅದಕ್ಕಿಂತ ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಡೀ ದೇಶದಂತ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷ ಹಿರಿಯ ಮುಖಂಡರು ಮತ್ತು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಮ್ಮ ಗ್ರಾಮೀಣ ಮತಕ್ಷೇತ್ರ ನಾವು ಆಯೋಜನೆ ಹಾಕೊಂಡಿದ್ದೇವೆ. ಇದ್ರ ಜೊತೆಯಲ್ಲಿ ನಾಳೆ ಮತ್ತು ಕಮಲಾಪುರದಲ್ಲಿ ಸ್ವಚ್ಛ ಅಭಿಯಾನ ಮತ್ತು ಸಸಿ ನಡೆಯ ಕಾರ್ಯಕ್ರಮ ಮತ್ತು ಸ್ಟ್ರೈಕ್ ಹೌಸ್ ನಾಳಿಗೆ ಕಮಲಾಪುರದಲ್ಲಿ ಕೂಡ ಕಾರ್ಯಕ್ರಮ ನಡೆದಿದೆ. ನಮ್ಮ ಗ್ರಾಮೀಣ ಜಿಲ್ಲೆದ ಆಚೆ ಅನೇಕ ನಮ್ಮ ಪಕ್ಷ ಮುಖಂಡರು ಬಂದಿದ್ದಾರೆ. ಎಲ್ಲರೂ ಕೂಡ ಬ್ಲಡ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬ್ಲಡ್ ಡೊನೇಟ್ದಲ್ಲಿ 100ಕ್ಕಿಂತ ಹೆಚ್ಚು ಜನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಹೆಲ್ತ್ ಶಿಬಿರದಲ್ಲಿ ಕೂಡ ಅವರು 100ಕ್ಕಿಂತ ಹೆಚ್ಚು ಜನಗಳು ಬರ್ತಕ್ಕಂಥದ್ದು ಇವತ್ತು ಈಗಲೇ ಜನ ಬರ್ತಾ ಇದ್ದಾರೆ. ಅದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಕಾರ್ಯಕ್ರಮ ಇವತ್ತು ಸಂಪೂರ್ಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಅತ್ಯಂತ ಹರ್ಷದ, ಅಭಿಮಾನದ ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಸೆಪ್ಟೆಂಬರ್ 17 ತಾರೀಕದಂದು ನಮ್ಮ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಆಚರಣೆಯನ್ನು ಇಡೀ ರಾಷ್ಟ್ರವ್ಯಾಪಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಂದು ಸೇವಾ ಕಾರ್ಯಗಳನ್ನು ತೆಗೆಯೋದ್ರ ಮುಖಾಂತರ, ಒಂದು ಸಮಾಜಮುಖಿ ಕಾರ್ಯಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಇವತ್ತು ನಾವು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಕಲಬುರಗಿ ಗ್ರಾಮಾಂತರ ಕ್ಷೇತ್ರದ ಗ್ರಾಮಾಂತರ ಮಂಡಲದ ವತಿಯಿಂದ ಇವತ್ತು ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಶ್ರೀಯುತ ಬಸವರಾಜ ಮತ್ತಿಮಡುಜಿಯವರ ಒಂದು ನೇತೃತ್ವದಲ್ಲಿ
ಇವತ್ತು ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತೇ ಬೆಳಿಗ್ಗೆ ಅವರ ನೇತೃತ್ವದಲ್ಲಿ ಮತ್ತು ಇಬ್ಬರು ಜಿಲ್ಲಾಧ್ಯಕ್ಷರು ಅಶೋಕ್ ಬಗ್ಲಿಜಿ ಅವರು ಮತ್ತು ಚಂದು ಪಾಟೀಲ್ರ ನೇತೃತ್ವದಲ್ಲಿ ನಮ್ಮ ನಮೋ ಮ್ಯಾರಥಾನ್ ಅನ್ನುವಂಥದ್ದು ಓಟದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ. ಈ ಥರ 17ನೇ ಸೆಪ್ಟೆಂಬರ್ ಪ್ರಾರಂಭ ಆದಂಥ ಈ ಸೇವಾ ಕಾರ್ಯ 25ನೇ ಸೆಪ್ಟೆಂಬರ್ ನಮ್ಮೆಲ್ಲರ ಶ್ರದ್ಧೆಯ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಜಿಯವರ ಒಂದು ಜಯಂತ್ಯೋತ್ಸವ, ತದನಂತರ 2ನೇ ಅಕ್ಟೋಬರ್ಗೆ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತ್ಯೋತ್ಸವದವರೆಗೂ ಕೂಡ ಈ ಸೇವಾ ಕಾರ್ಯಗಳನ್ನು ಸ್ವಚ್ಛತಾ ಅಭಿಯಾನ ಇರ್ಬೋದು, ಆರೋಗ್ಯ, ಈಗ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅನ್ನೋಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮೋದಿಜಿಯವರು ವಿಶೇಷವಾಗಿ ತಾಯಂದಿರಿಗೆ ಒಂದು ವಿಶೇಷ ಆರೋಗ್ಯ ಶಿಬಿರವನ್ನು ನಾವು ಮಾಡಬೇಕನ್ನುವಂಥ ಒಂದು ಸೂಚನೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಮತ್ತು ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಬೇಕನ್ನೋಂಥದ್ದು, ಖಾದಿ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕನ್ನೋಂಥದ್ದು, ನಮ್ಮ ಸಂಘಟನೆ ಬೂತ್ ಮಟ್ಟದ ಕಾರ್ಯಕರ್ತರ ಮನೆಗೂ ಕೂಡ ಹೋಗಿ ಅಲ್ಲಿ ಸಭೆ ಸಮಾರಂಭಗಳನ್ನು ಮಾಡೋಂಥದ್ದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಇವತ್ತು ರಾಷ್ಟ್ರವ್ಯಾಪಿ ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ಒಂದು ಅದ್ಧೂರಿಯಾದಂಥ ಅರ್ಥಪೂರ್ಣವಾದಂಥ ಒಂದು ಆರೋಗ್ಯ ಶಿಬಿರವನ್ನು ಮತ್ತು ಈ ರಕ್ತದಾನ ಶಿಬಿರವನ್ನು ಗ್ರಾಮೀಣ ಕ್ಷೇತ್ರದ ಒಂದು ಶಾಸಕರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ಭಾಳ ಹೆಮ್ಮೆ ಸಂಗತಿ. ಭಾಳ ಅದ್ಭುತವಾದಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ಬಂದಿದ್ದು ಇವತ್ತು ಮೋದಿಜಿಯವರ ಈ ಒಂದು ಹುಟ್ಟುಹಬ್ಬವನ್ನು ಎಲ್ಲರೂ ಮನಸಾರೆ ಅವರಿಗೆ ಇವತ್ತು ಹಾರೈಕೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅವ್ರು ಇನ್ನೂ 106 ವರ್ಷ ಬದುಕಿ ಬಾಳಿ ಈ ದೇಶದ ಚುಕ್ಕಾಣಿ ಹಿಡಿದು ಈ ದೇಶವನ್ನು ಇಡೀ ವಿಶ್ವದಲ್ಲೇ ಒಂದು ವಿಶ್ವ ಗುರು ಮಾಡುವಂಥ ನಿಟ್ಟಿನಲ್ಲಿ ಅವ್ರಿಗೆ ಇನ್ನೂ ಭಗವಂತನ ಆರೋಗ್ಯ ಕೊಟ್ಟು ಅವರ ನೇತೃತ್ವವನ್ನು ವಹಿಸಲಿ, ಈ ದೇಶದ ಚುಕ್ಕಾಣಿ ಹಿಡೀಲಿ ಅನ್ನುವಂಥ ಹಾರೈಕೆಯನ್ನು ನಾವೆಲ್ಲ ಕಾರ್ಯಕರ್ತರು ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ನಾವು ವಿಶೇಷವಾದಂಥ ಕಾರ್ಯಕ್ರಮ ಅಂತಂದರೆ ನಮ್ಮ ಸಶಕ್ತ ನಾರಿ ಸಶಕ್ತ ಪರಿವಾರ ಅನ್ನುವಂಥ ನಿಟ್ಟಿನಲ್ಲಿ ತಾಯಂದ್ರಿಗೆ ಏನು ಈಗಾಗಲೇ ನಾನು ಹೇಳಿದೆ, ಆ ನಿಟ್ಟಿನಲ್ಲಿ ನಮ್ಮ ಶ್ರೀಮತಿ ಜಯಶ್ರೀ ಮತ್ತಿಮಡೋರು ಕೂಡ ಇವತ್ತು ನಮ್ಮ ರಕ್ತದಾನದಲ್ಲಿ ಭಾಗವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ಅವರು ಕೂಡ ಈ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಧನ್ಯವಾದಗಳು. GST ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ.
ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.